ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಮೊನ್ನೆ ಬಂದಿರುವಂತ ಒಂದು ಇಂಪಾರ್ಟೆಂಟ್ ಸುದ್ದಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಮಾರ್ಕೆಟ್ ಯಾವಾಗ್ಲೇ ಡೌನ್ ಆದ್ರೂ ಕೂಡ ಇನ್ವೆಸ್ಟರ್ಸ್ ಒಂದು ತಪ್ಪನ್ನ ಮಾಡ್ತಾರೆ. ಯೂಶಲಿ ಆ ತಪ್ಪನ್ನ ಅವಾಯ್ಡ್ ಮಾಡಿದ್ರೆ ಒನ್ಸ್ ಮಾರ್ಕೆಟ್ ರಿಕವರ್ ಆದಾಗ ಬೆಟರ್ ರಿಟರ್ನ್ ಸಿಗುವಂತ ಚಾನ್ಸಸ್ ಇರುತ್ತೆ. ಬಟ್ ಯೂಶಲಿ ಅದೇ ತಪ್ಪನ್ನ ಪದೇ ಪದೇ ರಿಪೀಟ್ ಮಾಡ್ತಾ ಇರ್ತಾರೆ. ಅದರ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಇನ್ನೊಂದಷ್ಟು ವಿಚಾರಗಳನ್ನು ಕೂಡ ನಾವು ಈ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಹಾಗಾದ್ರೆ ಏನಕ್ಕೆ ಸಂಬಂಧಪಟ್ಟಂತಹ ಸುದ್ದಿ ಇದು? ಈ ಸುದ್ದಿ ಬಂದು SIP ಇನ್ಫ್ಲೋಸ್ ಗೆ ಸಂಬಂಧಪಟ್ಟಂತಹ ಸುದ್ದಿ. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ಸ್ ಅಥವಾ SIPs ಏನಿದೆ ಇದಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ಪ್ರತಿ ತಿಂಗಳು ಕೂಡ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ SIP ಇನ್ಫ್ಲೋಸ್ ಡೇಟಾ ರಿಲೀಸ್ ಮಾಡುತ್ತೆ. ಅದರಲ್ಲಿ ಎಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಬಂದಿದೆ ಅನ್ನುವಂತ ಮಾಹಿತಿಯನ್ನು ಕೊಡುತ್ತೆ. ಜೊತೆಗೆ ಎಲ್ಲಿ ಕಡಿಮೆ ಆಗಿದೆ, ಸ್ಟಾಪೇಜ್ ರೇಷಿಯೋ ಎಷ್ಟಿದೆ, ಇದೆಲ್ಲವನ್ನು ಕೂಡ ಅಂಫಿ ರಿಲೀಸ್ ಮಾಡುತ್ತೆ. ಮೊನ್ನೆ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಬಂದಿದೆ. ಅದರ ಬಗ್ಗೆನೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ. ಮೊದಲಿಗೆ SIP ಸ್ಟಾಪೇಜ್ ಬಗ್ಗೆ ಕೆಲವು ವಿಷಯವನ್ನ ತಿಳ್ಕೊಂಡು ಮುಂದುವರಿಯೋಣ. ನೋಡೋದು, ಮ್ಯೂಚುವಲ್ ಫಂಡ್ SIP ಸ್ಟಾಪೇಜ್ ರೇಷಿಯೋ ಜಂಪ್ಸ್ ಟು 128% ಇನ್ ಮಾರ್ಚ್. 51 lakh ಫೋಲಿಯೋಸ್ ಕ್ಲೋಸ್ಡ್. ಯೂಶಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಮಾರ್ಕೆಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತಂದ್ರೆ ತುಂಬಾ ಜನ ಬರ್ತಾ ಇರ್ತಾರೆ, ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿರ್ತಾರೆ. ಅದು ಮ್ಯೂಚುವಲ್ ಫಂಡ್ ಮೂಲಕ ಆಗ್ಬೋದು ಅಥವಾ ಸ್ಟಾಕ್ ಮೂಲಕ ಆಗ್ಬೋದು. ಮಾರ್ಕೆಟ್ ಒನ್ಸ್ ಡೌನ್ ಟ್ರೆಂಡ್ ಗೆ ತಿರುಗಿತು ಅಂತಂದ್ರೆ ತುಂಬಾ ಜನ ಭಯ ಬಿದ್ದು ಆಚೆ ಹೋಗುವಂತವ್ರು ಇರ್ತಾರೆ. ಇನ್ ಮಾರ್ಕೆಟ್ ರಿಕವರಿ ಮಾಡೋದಿಲ್ವೇನೋ ಅನ್ನೋಂತ ಭಯಕ್ಕೆ ಬಿದ್ದ್ಬಿಡ್ತಾರೆ. ಖಂಡಿತ ಇದನ್ನ ನಾನು ಈ ಹಿಂದೆ ಕೂಡ ಹೇಳಿದೀನಿ. ಮಾರ್ಕೆಟ್ ಬಿದ್ದಾಗ ನಾವು ಆಚೆ ಹೋಗೋದು ರಾಂಗ್ ಟೈಮ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಇರೋಂತ ಲಾಭ ಆಲ್ರೆಡಿ ಕಡಿಮೆ ಆಗಿರುತ್ತೆ, ಅಥವಾ ರೀಸೆಂಟ್ ಆಗಿ ಏನಾದ್ರು ಎಂಟರ್ ಆಗಿದ್ರೆ ಲಾಸ್ ಕೂಡ ಆಗಿರ್ಬೋದು. ಸ್ಟಾಕ್ ಮಾರ್ಕೆಟ್ ಬಿದ್ದಾಗ ನಮ್ಗೆ ಡಿಸ್ಕೌಂಟ್ ಅಲ್ಲಿ ಸ್ಟಾಕ್ ಗಳು ಸಿಗ್ತಾ ಇರುತ್ತೆ. ನೀವು ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀರಿ ಅಂತಂದ್ರೆ, SIP ಮಾಡ್ತಾ ಇದ್ದೀರಿ ಅಂತಂದ್ರೆ 10 ಯೂನಿಟ್ಸ್ ಅಲಾಟ್ ಆಗ್ತಾ ಇದ್ರೆ, ಡೌನ್ ಆಗಿದೆ ಸ್ಟಾಕ್ ಪ್ರೈಸಸ್ ಅಂತಂದ್ರೆ 12 ಯೂನಿಟ್ ಅಲಾಟ್ ಆಗುತ್ತೆ ಅಥವಾ 15 ಯೂನಿಟ್ ಅಲಾಟ್ ಆಗ್ಬೋದು. ಈ ರೀತಿಯ ಚಾನ್ಸಸ್ ಇರುತ್ತೆ. ಒನ್ಸ್ ಮಾರ್ಕೆಟ್ ರಿಕವರ್ ಆಯ್ತು ಅಂತಂದ್ರೆ ನಿಮ್ಮ ಹತ್ರ ಯೂನಿಟ್ಸ್ ಜಾಸ್ತಿ ಇರುತ್ತೆ. ಯೂನಿಟ್ಸ್ ಜಾಸ್ತಿ ಇದೆ ಅಂತಂದ್ರೆ ಹಣ ಕೂಡ ಜಾಸ್ತಿ. ಆಕ್ಚುಲಿ ಮಾರ್ಕೆಟ್ ಡೌನ್ ಆದಾಗ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡಬೇಕಾಗಿರುವಂತಹ ಸಮಯ. ಆ ಸಂದರ್ಭದಲ್ಲಿ ಮಾರ್ಕೆಟ್ ಡೌನ್ ಆಗಿದೆ ಅಂತ ಕ್ಲೋಸ್ ಮಾಡೋದು ಅಥವಾ ಸ್ಟಾಪ್ ಮಾಡೋದು ಒಳ್ಳೆಯ ಡಿಸಿಷನ್ ಆಗೋದಿಲ್ಲ. ಇನ್ ಕೇಸ್ ನಿಮ್ಗೆ ಏನೋ ಅವಶ್ಯಕತೆ ಇದೆ ಅಥವಾ ನಿಮ್ಮ ಟಾರ್ಗೆಟ್ ಫುಲ್ಫಿಲ್ ಆಗಿದೆ ಅಂತಂದ್ರೆ ಸ್ಟಾಪ್ ಮಾಡೋದು ಅಥವಾ ವಿಡ್ರಾ ಮಾಡೋದು ಓಕೆ. ಬಟ್ ಇನ್ ಕೇಸ್ ಮಾರ್ಕೆಟ್ ಕ್ರಾಶ್ ಆಗಿದೆ ಅನ್ನೋ ಕಾರಣಕ್ಕೆ ನೀವು ಸ್ಟಾಪ್ ಮಾಡ್ತೀರಿ ಅಥವಾ ಕ್ಲೋಸ್ ಮಾಡ್ತೀರಿ ಅಂತಂದ್ರೆ ಖಂಡಿತ ಅದು ತಪ್ಪು ನಿರ್ಧಾರ ಆಗತ್ತೆ. ಬಟ್ ಯೂಶಲಿ ಪ್ರತಿ ಮಾರ್ಕೆಟ್ ಕ್ರಾಶ್ ಅಲ್ಲೂ ಕೂಡ ಈ ರೀತಿಯ ತಪ್ಪುಗಳನ್ನ ಒಬ್ಬರಲ್ಲ ಒಬ್ರು ಇನ್ವೆಸ್ಟರ್ಸ್ ಮಾಡ್ತಾನೆ ಇರ್ತಾರೆ. ಅದರ ರಿಸಲ್ಟೇ ಇದು 128% ವರೆಗೂ ಜಂಪ್ ಆಗಿರೋದು. SIP ಸ್ಟಾಪೇಜ್ ರೇಷಿಯೋ 51 ಲಕ್ಷ ಅಕೌಂಟ್ಸ್ ಕ್ಲೋಸ್ ಆಗಿದೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಕೂಡ ಇರ್ಬೋದು. ಯಾಕೆಂತಂದ್ರೆ ನಾವು ಮಾರ್ಚ್ ಅಲ್ಲಿ ಇದ್ವಿ, ಲಾಸ್ಟ್ ಮಂತ್. ಮಾರ್ಚ್ ಅಂತಂದ್ರೆ ಇಯರ್ ಎಂಡ್. ಕೆಲವರು ಟ್ಯಾಕ್ಸ್ ಹಾರ್ವೆಸ್ಟಿಂಗ್ ನ ಕಾರಣಕ್ಕೂ ಕೂಡ ಸ್ಟಾಪ್ ಮಾಡಿರ್ಬೋದು ಅಥವಾ ವಿಡ್ರಾ ಮಾಡಿರ್ಬೋದು. ಅಂತ ಚಾನ್ಸಸ್ ಕೂಡ ಇರುತ್ತೆ. ಬಟ್ ಯೂಶಲಿ ಮಾರ್ಕೆಟ್ ಡೌನ್ ಆಗಿದೆ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಜಾಸ್ತಿ ಸ್ಟಾಪೇಜ್ ಇರುತ್ತೆ. ಅದೇ ಈಗಲೂ ಕೂಡ ಆಗ್ತಿದೆ ಅಂತಾನೆ ಹೇಳ್ಬೋದು. ಇನ್ ಕೇಸ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಿದ್ರೆ ಬಹುಶಃ ಇಷ್ಟೊಂದು ಅಕೌಂಟ್ಸ್ ಕ್ಲೋಸ್ ಆಗ್ತಾ ಇರಲಿಲ್ಲ. ಓಕೆ, SIP ಏನೋ ಸ್ಟಾಪ್ ಆಗಿದೆ. ಹಾಗಾದ್ರೆ ಬೇರೆ ಸುದ್ದಿಗಳು, ಇನ್ಫ್ಲೋಸ್ ವಿಚಾರದಲ್ಲಿ ಹೇಗಿದೆ ಪರ್ಫಾರ್ಮೆನ್ಸ್, ಅದನ್ನ ನಾವು ನೋಡೋದು ಈಗಲೂ ಕೂಡ ರೆಕಾರ್ಡ್ ಲೆವೆಲ್ ಅಲ್ಲೇ ಇದ್ದೀವಿ. ಖಂಡಿತ ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿ ನೋಡಬಹುದು, ಡಿಸೆಂಬರ್ 26,459 ಕೋಟಿ ಇತ್ತು. ಜನವರಿಲಿ 26,400 ಬಂತು. ನಂತರ ಫೆಬ್ರವರಿಲಿ 25,999 ಬಂತು. ಈಗ 25,926 ಬಂದಿದೆ. ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಬಟ್ ಈಗಲೂ ಕೂಡ ನಿಯರ್ಲಿ 26,000 ಕೋಟಿ ಇದೆ SIP ಇನ್ಫ್ಲೋ. ಜೊತೆಗೆ FY25 ನೋಡಬಹುದು, 2,89,352 ಕೋಟಿಯನ್ನ ತಲುಪಿದೆ SIP ಕಾಂಟ್ರಿಬ್ಯೂಷನ್. ಜೊತೆಗೆ ರೆಕಾರ್ಡ್ ಲೆವೆಲ್ FY 2017 ಎಷ್ಟಿತ್ತು ನೋಡಬಹುದು, ಬರೀ ನಿಯರ್ಲಿ 44,000. ಆಮೇಲೆ 67, 92, 1 ಲಕ್ಷ. ಮತ್ತೆ 2021 ಕಡಿಮೆ ಆಯ್ತು ಬಿಕಾಸ್ ಆಫ್ ಕೋವಿಡ್. ನಂತರ ಯಾವ ರೀತಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು. 1,24,000, 1,55,000, 1,99,000, 2,89,000. FY25 ಅಂತೂ ಭರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಇನ್ಫ್ಲೋಸ್ ಈಗಲೂ ಕೂಡ ತುಂಬಾನೇ ಚೆನ್ನಾಗಿದೆ. ಬಟ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತಂದ್ರೆ ಇಲ್ಲಿ ಹೆವಿ ಇನ್ಫ್ಲೋಸ್ ಬರುತ್ತೆ. ಮಾರ್ಕೆಟ್ ಸ್ವಲ್ಪ ಡೌನ್ ಆಯ್ತು ಅಂತಂದ್ರೆ ಕಡಿಮೆ ಆಗ್ಬಿಡುತ್ತೆ. ಇದು ಯೂಶಲಿ ಮಾರ್ಕೆಟ್ ಮೂಡ್ ನ ಮೇಲೆ ಇನ್ವೆಸ್ಟರ್ಸ್ ಡಿಪೆಂಡ್ ಮಾಡಿ ಡಿಸೈಡ್ ಮಾಡ್ತಾರೆ. ನಾವು ಆ ನಿಟ್ಟಿನಲ್ಲಿ ಎಲ್ಲ ನಿರ್ಧಾರ ಮಾಡೋದು. ಮಾರ್ಕೆಟ್ ಅಪ್ ಆಗುತ್ತೋ ಡೌನ್ ಆಗುತ್ತೋ ಬೇರೆ ವಿಚಾರ. ಬಟ್ SIP ಸ್ಟಾಪ್ ಮಾಡಬಾರ್ದು. ಯಾಕಂದ್ರೆ ನಾನು ಅವಾಗ್ಲೇ ಹೇಳಿದಾಗೆ ಮಾರ್ಕೆಟ್ ಡೌನ್ ಆದಾಗ ನಮಗೆ ಯೂನಿಟ್ಸ್ ಜಾಸ್ತಿ ಅಲಾಟ್ ಆಗುತ್ತೆ. ಒನ್ಸ್ ರಿಕವರ್ ಆಯ್ತು ಅಂತಂದ್ರೆ ನಮ್ಮ ಲಾಭ 50%, 20% ಜಾಸ್ತಿನೇ ಆಗಿರುತ್ತೆ. ಹಾಗಾಗಿ ಸ್ಟಾಪ್ ಮಾಡೋದಕ್ಕಿಂತ ಕಂಟಿನ್ಯೂ ಮಾಡೋದು ಬೆಟರ್ ಆಗುತ್ತೆ. ಎಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ ನೋಡೋದು, ಸ್ಮಾಲ್ ಕ್ಯಾಪ್ ಮ್ಯೂಚುವಲ್ ಫಂಡ್ಸ್ ಈ ಸರ್ಜ್ ಇನ್ ಇನ್ಫ್ಲೋಸ್ ಬೈ 10% ಡಿಸ್ಪೈಟ್ ಕಾಲ್ಸ್ ಟು ಟ್ರಿಮ್ ಎಕ್ಸ್ಪೋಜರ್. ಮಿಡ್ ಕ್ಯಾಪ್ ಫಂಡ್ಸ್ ಫಾಲೋ ದ ಸುಟ್. ಅಂದ್ರೆ ಸ್ಮಾಲ್ ಕ್ಯಾಪ್ ಕಡೆ ಇನ್ವೆಸ್ಟ್ಮೆಂಟ್ ಈಗಲೂ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ. 10% ಹೆಚ್ಚಾಗಿದೆ. ಸೊ ನೋಡಬಹುದು, ದ ಇನ್ಫ್ಲೋಸ್ ಇನ್ ದ ಕ್ಯಾಟಗರಿ ಹ್ಯಾವ್ ಗಾನ್ ಅಪ್ ಬೈ ನಿಯರ್ಲಿ 10% ಫ್ರಮ್ rupees 3,722 crore
ಇನ್ ಫೆಬ್ರವರಿ ಟು ರುಪೀಸ್ 4092 crore ಇನ್ ಮಾರ್ಚ್. ಸ್ಮಾಲ್ ಕ್ಯಾಪ್ ಕಡೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಬರ್ತಾ ಇದೆ. ಜನ ರಿಸ್ಕ್ ಇದ್ರೂ ಕೂಡ ಅದನ್ನೇ ಚೂಸ್ ಮಾಡ್ತಿದ್ದಾರೆ. ಖಂಡಿತ ಇಲ್ಲಿ ಚೂಸ್ ಮಾಡ್ತಿರೋದೇನ್ ತಪ್ಪಲ್ಲ, ಬಟ್ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಚೂಸ್ ಮಾಡಬೇಕು. ಯಾಕೆಂತಂದ್ರೆ 1 ವರ್ಷ 2 ವರ್ಷದಲ್ಲಿ ನಮಗೆ ಒಳ್ಳೆ ರಿಟರ್ನ್ ಸಿಗೋದಿಲ್ಲ. ಈಗಾಗಲೇ ಸಾಕಷ್ಟು ರ್ಯಾಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳಲ್ಲಿ ನೋಡಿದ್ವಿ ನಾವು. ಹಾಗಾಗಿ ನೆಕ್ಸ್ಟ್ 5 years 10 years ಟಾರ್ಗೆಟ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ನಮಗೆ ಇಲ್ಲಿ ಒಳ್ಳೆ ರಿಟರ್ನ್ಸ್ ಬರುವಂತ ಚಾನ್ಸಸ್ ಜಾಸ್ತಿ ಇದೆ. ಅದೇ ನಿಟ್ಟಿನಲ್ಲಿ ಜನ ಪ್ರಯತ್ನ ಮಾಡ್ತಿದ್ದಾರೆ. ಬಟ್ ಮಾರ್ಕೆಟ್ ಡೌನ್ ಆಯ್ತು ಅಂತ ನಾವೀಗ ತಾನೇ ನೋಡಿದ್ವಲ್ಲ, SIP ಸ್ಟಾಪೇಜ್ ರೇಷಿಯೋ, ಆ ರೀತಿ ಸ್ಟಾಪ್ ಮಾಡೋದಾಗ್ಲಿ ಅಥವಾ ಕ್ಲೋಸ್ ಮಾಡೋದಾಗ್ಲಿ ಮಾಡೋದ್ರಿಂದ ಲಾಭ ಆಗೋದಿಲ್ಲ. ಮಾರ್ಕೆಟ್ ಎಲ್ಲೇ ಇರ್ಲಿ, ಕೆಳಗಡೆ ಹೋಗ್ಲಿ ಮೇಲ್ಗಡೆ ಹೋಗ್ಲಿ, ನಮ್ಮ ಟಾರ್ಗೆಟ್ಸ್ ಏನಿದೆ ನೆಕ್ಸ್ಟ್ 5 years ಅಥವಾ 10 years ಕಂಟಿನ್ಯೂ ಮಾಡಬೇಕು. ಆನಂತರನೇ ನಾವು ಡಿಸೈಡ್ ಮಾಡಬೇಕಾಗಿರೋದು ಏನ್ ಮಾಡಬೇಕು ಅಂತ. ಆಗ್ಲೇ ನಾವು ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಗಳಿಸಲಿಕ್ಕೆ ಸಾಧ್ಯ ಆಗೋದು. ನೋಡೋದು, ದ ಎಕ್ಸ್ಪರ್ಟ್ ಬಿಲೀವ್ಸ್ ದಟ್ ಕಂಟಿನ್ಯೂಸ್ ಇನ್ಫ್ಲೋಸ್ ಇನ್ ದ ಕ್ಯಾಟಗರಿ ಇಂಡಿಕೇಟ್ಸ್ ದಟ್ ಇನ್ವೆಸ್ಟರ್ಸ್ ಆರ್ ಕೀಪಿಂಗ್ ಎ ಲಾಂಗ್ ಟರ್ಮ್ ಟೈಮ್ ಹಾರಿಸನ್ in mind and not getting swayed away by recent experience only. So long term vision ಇಟ್ಕೊಂಡೆ ಜನ ಬರ್ತಿದ್ದಾರೆ, ಬಟ್ ಅದು ಯಾವುದೇ ಕಾರಣಕ್ಕೂ ಮೂಡ್ ಸ್ವಿಂಗ್ ಆಗಬಾರ್ದು. ಲಾಂಗ್ ಟರ್ಮ್ ಇರಬೇಕು, ಆಗ್ಲೇ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸಲಿಕ್ಕೆ ಸಾಧ್ಯ ಆಗೋದು. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ, ಮಿಡ್ ಕ್ಯಾಪ್ ಅಲ್ಲಿ ನೋಡಬಹುದು, ಆಲ್ಸೋ ಸಾ ಎನ್ ಇನ್ಕ್ರೀಸ್ ಇನ್ ಇನ್ಫ್ಲೋಸ್ ಫಾಲೋಯಿಂಗ್ ದ ಸೇಮ್ ಟ್ರೆಂಡ್ ಆಸ್ ಸ್ಮಾಲ್ ಕ್ಯಾಪ್. ಸೊ ಸ್ಮಾಲ್ ಕ್ಯಾಪ್ ತರನೇ ಇಲ್ಲೂ ಕೂಡ ಇನ್ಕ್ರೀಸ್ ಆಗಿದೆ, ಬಟ್ ಕಂಪೇರ್ ಟು ಸ್ಮಾಲ್ ಕ್ಯಾಪ್ ಕಡಿಮೆ ಇನ್ಕ್ರೀಸ್ ಆಗಿದೆ. ದ ಕ್ಯಾಟಗರಿ ಸಾ ಎ ಮಿನಿಮಲ್ ಇನ್ಕ್ರೀಸ್ ಇನ್ ದ ಇನ್ಫ್ಲೋಸ್ ಬೈ 1%. ನೋಡಬಹುದು, ಜಸ್ಟ್ 1% ಇನ್ಕ್ರೀಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಫ್ರಮ್ 3406 crore ಇನ್ ಫೆಬ್ರವರಿ ಟು ರುಪೀಸ್ 3438 crore ಇನ್ ಮಾರ್ಚ್. ಫೆಬ್ರವರಿಲಿ 3406 ಕೋಟಿ ಇದ್ದದ್ದು 3438 ಕೋಟಿಗೆ ಜಂಪ್ ಆಗಿದೆ, ಸ್ಲೈಟ್ಲಿ ಅಪ್ ಆಗಿದೆ ಮಿಡ್ ಕ್ಯಾಪ್ ಅಲ್ಲೂ ಕೂಡ. ಇನ್ನು ಲಾರ್ಜ್ ಕ್ಯಾಪ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋದಾದ್ರೆ ನೋಡಬಹುದು, ಲಾರ್ಜ್ ಕ್ಯಾಪ್ ಫಂಡ್ಸ್ ವಿಚ್ ರಿಸೀವ್ಡ್ ಎನ್ ಇನ್ಫ್ಲೋ ಆಫ್ ರುಪೀಸ್ 2479 crore, 2479 ಕೋಟಿ ಇನ್ಫ್ಲೋ ಬಂದಿದೆ ಲಾರ್ಜ್ ಕ್ಯಾಪ್ಗೆ ಮಾರ್ಚ್ ಅಲ್ಲಿ. ಹಾಗೆ ಹಿಂದಿನ ತಿಂಗಳಿಗೆ ಹೋಲಿಸಿದ್ರೆ ನೋಡಬಹುದು, ಆಸ್ ವಿಟ್ನೆಸ್ಡ್ ಎ ಡಿಕ್ಲೈನ್ ಆಫ್ 13%, 13% ಡೌನ್ ಆಗಿದೆ. ಯಾಕೆಂತಂದ್ರೆ ಫೆಬ್ರವರಿಲಿ 2866 ಕೋಟಿ ಇತ್ತು ಇನ್ಫ್ಲೋ, ಈಗ 2479 ಕೋಟಿಗೆ ಡೌನ್ ಆಗಿದೆ. ಅಂದ್ರೆ ಲಾರ್ಜ್ ಕ್ಯಾಪ್ ಕಡೆ ಹೆಚ್ಚು ಒಲವನ್ನ ತೋರಿಸ್ತಾ ಇಲ್ಲ ಇನ್ವೆಸ್ಟರ್ಸ್, ಮಿಡ್ ಕ್ಯಾಪ್ ಕಡೆ ಹಾಗೂ ಸ್ಮಾಲ್ ಕ್ಯಾಪ್ ಕಡೆ ಹೆಚ್ಚು ಒಲವನ್ನ ತೋರಿಸ್ತಿದ್ದಾರೆ. ಎಸ್ಪೆಷಲಿ ಸ್ಮಾಲ್ ಕ್ಯಾಪ್ ಅಲ್ಲಿ ಒಳ್ಳೆ ಇನ್ಫ್ಲೋ ಈಗಲೂ ಕೂಡ ಬರ್ತಾ ಇದೆ. ಸೊ ಲಾರ್ಜ್ ಕ್ಯಾಪ್ ಇನ್ಫ್ಲೋ ಕಡಿಮೆ ಆಗಿದೆ, ಮಿಡ್ ಕ್ಯಾಪ್ 1% ಅಪ್ ಆಗಿದೆ, ಇನ್ನು ಸ್ಮಾಲ್ ಕ್ಯಾಪ್ ಇನ್ಫ್ಲೋ 10% ಅಪ್ ಆಗಿದೆ. ಒಳ್ಳೆ ಪ್ರಮಾಣದಲ್ಲಿ ಇನ್ಫ್ಲೋ ಇದೆ ಈಗಲೂ ಕೂಡ, ಬಟ್ ಹೆಚ್ಚು ಜನ ಸ್ಮಾಲ್ ಕ್ಯಾಪ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ, ತಪ್ಪೇನಿಲ್ಲ. ಬಟ್ ವಿಷನ್ ಲಾಂಗ್ ಟರ್ಮ್ ಇರಬೇಕು. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಇವನ್ ಮೈಕ್ರೋ ಕ್ಯಾಪ್ ಹೋದ್ರು ಅಷ್ಟೇ ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡೆ ಹೋಗ್ಬೇಕಾಗುತ್ತೆ. ಶಾರ್ಟ್ ಟರ್ಮ್ ಅಲ್ಲಿ ಆಗೋದಿಲ್ಲ. ಯಾಕಂದ್ರೆ ಶಾರ್ಟ್ ಟರ್ಮ್ ಅಲ್ಲಿ ನಾವು ಈಗ ತಾನೇ ನೋಡಿದ್ವಲ್ಲ, ಲಾಸ್ಟ್ 6 months ಅಲ್ಲಿ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಅಂತ, ಸೆಪ್ಟೆಂಬರ್ ಎಂಡ್ ಇಂದ ಇಲ್ಲಿವರೆಗೂ. ಸೊ ಈ ರೀತಿಯ ಫೇಸ್ ಗಳು ಕೂಡ ಇರುತ್ತೆ, ಇಲ್ಲಿ ಚಾಲೆಂಜಿಂಗ್ ಆಗಿರುತ್ತೆ ಇಂತಹ ಸನ್ನಿವೇಶವನ್ನ ಎದುರಿಸೋದು ಹೊಸ ಇನ್ವೆಸ್ಟರ್ಸ್ಗೆ. ಬಟ್ ಒಂದು ಸೈಕಲ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಸೈಕಲ್ ಆಟೋಮೆಟಿಕ್ ಆಗಿ ನಿಮ್ಗೆ ಕಾನ್ಫಿಡೆನ್ಸ್ ಇರುತ್ತೆ. ಹೆದರ್ಕೊಳ್ಳೋ ಅಂತದಿರೋದಿಲ್ಲ, ಹೆದರ್ಕೊಳ್ಳೋದು ಇಲ್ಲ. ಆದ್ರೆ ರಿಸ್ಕ್ ಬೇಡ, ಕಡಿಮೆ ಬೇಕು, ಅಥವಾ ನಮ್ಗೆ 5 ವರ್ಷ 10 ವರ್ಷ ಕಾಯಕ್ಕಾಗೋದಿಲ್ಲ, 1 ವರ್ಷ 2 ವರ್ಷ ಟಾರ್ಗೆಟ್ ಇಟ್ಕೊಂಡಿದೀವಿ ಅಥವಾ 3 ವರ್ಷ ಇಟ್ಕೊಂಡಿದೀವಿ ಅಂತಂದ್ರೆ ಅಂತ ಸಂದರ್ಭದಲ್ಲಿ ಲಾರ್ಜ್ ಕ್ಯಾಪ್ ಬೆಟರ್ ಆಗುತ್ತೆ. ರಿಟರ್ನ್ಸ್ ಕಡಿಮೆ ಇರುತ್ತೆ, ಬಟ್ ವೊಲಟಿಲಿಟಿ ಕಡಿಮೆ ಇರುತ್ತೆ ಲಾರ್ಜ್ ಕ್ಯಾಪ್ ಅಲ್ಲಿ ಕಂಪೇರ್ ಟು ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್. ಹಾಗಾಗಿ ಶಾರ್ಟ್ ಟರ್ಮ್ ವಿಷನ್ ಇಟ್ಕೊಂಡಿದ್ರೆ ಅಂದ್ರೆ 2 to 3 years ಇಟ್ಕೊಂಡಿದ್ರೆ ಅಂತವ್ರು ಬೆಟರ್ ಲಾರ್ಜ್ ಕ್ಯಾಪ್ ಕಡೆನೆ ಕಾನ್ಸಂಟ್ರೇಟ್ ಮಾಡೋದು. ಬಟ್ ಮೋರ್ ದನ್ 3 years ಅಂದ್ರೆ 5 years 6 years 8 years 10 years ಈ ರೀತಿ ವಿಷನ್ ಇರೋರು ಅಥವಾ ಟಾರ್ಗೆಟ್ ಇರೋರು ಖಂಡಿತ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಕಡೆ ಕಾನ್ಸಂಟ್ರೇಟ್ ಮಾಡಬಹುದು. ಅಲ್ಲಿ ಬೆಟರ್ ರಿಟರ್ನ್ಸ್ ಅನ್ನು ಕೂಡ ನೀವು ಗಳಿಸಬಹುದಾಗಿರುತ್ತೆ. ಹಾಗೆ ಫ್ಲೆಕ್ಸಿ ಕ್ಯಾಪ್ ಅಂಡ್ ಮಲ್ಟಿ ಕ್ಯಾಪ್ ಇಲ್ಲಿ ನಾವು ನೋಡ್ಲಿಲ್ಲ ಆಗ್ಲೇ ನೋಡೋದು. ದ ಫ್ಲೆಕ್ಸಿ ಕ್ಯಾಪ್ ಫಂಡ್ಸ್ ರಿಸೀವ್ ದ ಹೈಯೆಸ್ಟ್ ಇನ್ಫ್ಲೋಸ್ ಆಫ್ ರುಪೀಸ್ 5615 crore, 5615 ಕೋಟಿ ಇನ್ಫ್ಲೋ ಫ್ಲೆಕ್ಸಿ ಕ್ಯಾಪ್ ಗೆ ಬಂದಿದೆ. ಹಾಗೆ ಮಲ್ಟಿ ಕ್ಯಾಪ್ ಗೆ ನೋಡಬಹುದು 2752 ಕೋಟಿ ಬಂದಿದೆ. ಇಲ್ಲೂ ಕೂಡ ಒಳ್ಳೆ ಇನ್ಫ್ಲೋ ಬಂದಿದೆ. ಜೊತೆಗೆ ನೋಡಬಹುದು ಆನ್ ಮಂತ್ ಬೇಸಿಸ್ ಫ್ಲೆಕ್ಸಿ ಕ್ಯಾಪ್ ಅಲ್ಲಿ 10% ಇನ್ಕ್ರೀಸ್ ಆಗಿದ್ರೆ ಮಲ್ಟಿ ಕ್ಯಾಪ್ ಅಲ್ಲಿ 9% ಇನ್ಕ್ರೀಸ್ ಆಗಿದೆ. ಇಲ್ಲೂ ಕೂಡ ಒಳ್ಳೆ ಇನ್ಫ್ಲೋ ಬರ್ತಾ ಇದೆ. ಇದು ಕೂಡ ಬೆಟರ್ ಆಪ್ಷನ್ ಆಗುತ್ತೆ ಇನ್ವೆಸ್ಟರ್ಸ್ ಗೆ. ಯಾಕಂದ್ರೆ ಇದು ಮಿಕ್ಸ್ಡ್ ಬ್ಯಾಗ್ ಆಫ್ ಫಂಡ್ಸ್, ಸ್ಮಾಲ್ ಕ್ಯಾಪ್ ಇರುತ್ತೆ, ಮಿಡ್ ಕ್ಯಾಪ್ ಇರುತ್ತೆ, ಲಾರ್ಜ್ ಕ್ಯಾಪ್ ಇರುತ್ತೆ, ಮೈಕ್ರೋ ಕ್ಯಾಪ್ ಕೂಡ ಇರುತ್ತೆ, ಎಲ್ಲಾನು ಕೂಡ ಇರುತ್ತೆ ಅಂತ ಫಂಡ್ಸ್. ಅಲ್ಲೂ ಕೂಡ ಒಳ್ಳೆ ಇನ್ಫ್ಲೋ ಇದೆ. ಅದು ಬೆಟರ್ ಆಪ್ಷನ್ ಆಗುತ್ತೆ ಇನ್ವೆಸ್ಟರ್ಸ್ ಗೆ. ಒಟ್ಟಿನಲ್ಲಿ SIP ಮಾಡುವಂತವ್ರು SIP ಸ್ಟಾಪೇಜ್ ಅನ್ನ ಅವಾಯ್ಡ್ ಮಾಡಬೇಕು. ಎಸ್ಪೆಷಲಿ ಮಾರ್ಕೆಟ್ ಡೌನ್ ಆದಾಗ ಸ್ಟಾಪ್ ಮಾಡದೆ ಕಂಟಿನ್ಯೂ ಮಾಡೋದ್ರಿಂದ ನಮಗೆ ಹೆಚ್ಚು ಲಾಭ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಈ ಒಂದು ತಪ್ಪನ್ನ ಅವಾಯ್ಡ್ ಮಾಡೋದು ಬೆಟರ್. ಅದು ನಮ್ಮ ಲಾಭವನ್ನು ಕೂಡ ಜಾಸ್ತಿ ಮಾಡುತ್ತೆ. ಬಟ್ ಏನು ಮಾಡಕ್ಕಾಗೋದಿಲ್ಲ, ಎಲ್ಲಾ ಡೌನ್ ಟ್ರೆಂಡ್ ಅಲ್ಲೂ ಕೂಡ ಈ ರೀತಿಯ ತಪ್ಪುಗಳು ಒಬ್ಬರ ಕಡೆಯಿಂದ ಆಗುತ್ತೆ. ಅದನ್ನ ತಪ್ಪಿಸೋದಕ್ಕೆ ಆಗೋದಿಲ್ಲ. ಬಟ್ ಅದನ್ನ ಅರ್ಥ ಮಾಡ್ಕೊಂಡ್ರೆ ಒಳ್ಳೆ ರಿಟರ್ನ್ಸ್ ಅನ್ನ ಗಳಿಸ್ತಾರೆ. ಸರಿಗಳಿರಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.